ಮಂಡ್ಯದವರು ಛತ್ರಿಗಳು ಅಂತ ಡಿ.ಕೆ. ಶಿವಕುಮಾರ್ ಮೊನ್ನೆ ಒಂದು ಹೇಳಿಕೆ ಕೊಟ್ಟು ವಿವಾದವನ್ನ ಮಾಡಿಕೊಂಡಿದ್ರು. ಡಿ.ಕೆ. ಶಿವಕುಮಾರ್ ಕ್ಷಮೆ ಕೇಳಬೇಕು ಅಂತ ಮಂಡ್ಯ ಭಾಗದ ರೈತರು ಡೆಡ್ಲೈನ್ ಅನ್ನು ಕೊಟ್ಟಿದ್ರು. ಇವತ್ತೇ ಡೆಡ್ಲೈನ್. ಇವತ್ತಿನ ಒಳಗಾಗಿ ಅವರೇನಾದರೂ ಕ್ಷಮೆಯನ್ನ ಕೇಳದೇ ಇದ್ರೆ ನಾಳೆ ಬೃಹತ್ ಛತ್ರಿಗಳ ಚಳುವಳಿ ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಮಂಡ್ಯದವರು. ಮನೆಗೊಂದು ಛತ್ರಿ ತರುವಂತೆ ರೈತ ಸಂಘ ಕರೆ ಕೊಟ್ಟಿದೆ. ಡಿ.ಕೆ. ಶಿವಕುಮಾರ್ ವಿರುದ್ಧ ಹೋರಾಟ. ಕ್ಷಮೆ ಕೇಳುವವರೆಗೂ ಮಂಡ್ಯಕ್ಕೆ ಡಿ.ಕೆ. ಶಿವಕುಮಾರ್ ಕಾಲಿಡೋದಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾಳಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಅವರೇನಾದರೂ ಕ್ಷಮೆ ಕೇಳಿದ್ರೆ ಹೋರಾಟವನ್ನು ಕೈ ಬಿಡ್ತಾರೆ. ಇಲ್ಲ ಅಂತಂದರೆ ನಾಳೆ ಬೃಹತ್ ಛತ್ರಿ ಸಮಾವೇಶವನ್ನು ನಡೆಸೋದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಮೊನ್ನೆ ಒಂದು ಕಾಂಗ್ರೆಸ್ದ ಪ್ರೋಗ್ರಾಮ್ ಇತ್ತು. ಅಲ್ಲೆಲ್ಲರೂ ಫ್ಲೆಕ್ಸು ಅದು ಇದು ಎಲ್ಲ ಹಾಕಿದ್ರಲ್ಲ, ಮಂಡ್ಯ ಭಾಗದವರು ಹಾಕಿದ್ರು. ನೀವು ಇಳಿಸ್ರಪ್ಪ ಮಂಡ್ಯದವರು, ನೀವು ಛತ್ರಿಗಳು ಅಂತಂದ್ಬಿಟ್ರು ಡಿ.ಕೆ. ಶಿವಕುಮಾರ್. ಇದು ರೈತರನ್ನು ಕೆರಳಿಸಿದೆ. ಹಾಗಾಗಿ ಮಂಡ್ಯಕ್ಕೆ ಬರೋದಕ್ಕೆ ಬಿಡಲ್ಲ ಡಿ.ಕೆ. ಶಿವಕುಮಾರ್ಗೆ. ಏನೇ ಆದರೂ ಅವ್ರು ಕ್ಷಮೆ ಕೇಳಬೇಕು, ಕ್ಷಮೆ ಕೇಳೋ ತನಕ ನಾವು ಬಿಡಲ್ಲ ಅಂತ. ಎಲ್ಲರೂ ಇನ್ನು ಕೊನೆಗೆ ನಮ್ಮ ದಿನೇಶ್ ಗುಂಡ್ರಾಯರ್ ಮಾತಾಡ್ತಾರೆ. ತಾಳ್ಮೆಯಿಂದ ಇರಬೇಕು. ಇಷ್ಟೊತ್ತನೇ ನಾನೇ ಇದ್ದೀನಿ, ನಿಮಗೆ ಪೇಷನ್ಸ್ ಇರಬೇಕು. ಆ ಬಾವುಟ ಇಡಿ, ನಾವೆಲ್ಲ ನಿಮ್ಮ ಮಂಡ್ಯದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸೋ ಕೆಳಗಡೆ, ಆಮೇಲೆ ಕೊಡೋಂತ ಇಡ್ರ ಕೆಳಗಡೆ ಇಳಿಸಿ, ಏನು ಇಳಿಸ್ಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಸಹಜವಾಗಿ ಮಂಡ್ಯದವರು ಛತ್ರಿಗಳು ಅಂತಂದರೆ ರೈತರು ಅಂತಲೇ ಅಲ್ಲ, ಮಂಡ್ಯ ಭಾಗದ ಎಲ್ಲರೂ ಕೂಡ ಕೆರಳುತ್ತಾರೆ. ತಪ್ಪು ಅವ್ರು ಮಾತನಾಡಿದ್ದು. ಈಗ ಇಲ್ಲಿ ತನಕ ಅಂತೂ ಡಿ.ಕೆ. ಶಿವಕುಮಾರ್ ಕ್ಷಮೆ ಕೇಳಿಲ್ಲ. ಇವತ್ತು ಡೆಡ್ಲೈನ್ ಕೊಟ್ಟಿದ್ದಾರೆ. ಒಂದು ವೇಳೆ ಕ್ಷಮೆ ಕೇಳದಿದ್ದರೆ ನಾಳೆಯಿಂದ ಹೋರಾಟ ಹೆಂಗೆ ಅಂತ. ಅರವಿಂದ್, ನಾಳೆಯಿಂದ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿರುವಂತದ್ದು ರೈತ ಸಂಘಟನೆಗಳು. ಅಂದ್ರೆ ಏನು ಮಂಡ್ಯದವರು ಛತ್ರಿ ಎಂಬ ಹೇಳಿಕೆಗೆ ಡಿ.ಕೆ. ಶಿವಕುಮಾರ್ ಈಗಾಗಲೇ ಕ್ಷಮೆಯನ್ನ ಕೇಳಬೇಕಾಗಿತ್ತು. ಆದ್ರೆ ಇವರು ಕೂಡ ಕೇಳುವಂತ ಕೆಲಸಗಳು ಕೂಡ ಆಗಿಲ್ಲ. ಅವರ ಮಾಧ್ಯಮದವರು ಅವರನ್ನ ಪ್ರಶ್ನೆಗಳನ್ನ ಕೇಳುವಂತ ಸಂದರ್ಭದಲ್ಲೂ ಕೂಡ ಅವರು ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ. ಅದು ನಾನು ಹೇಳಿರೋದು ಸಹಜ ನಿಟ್ಟಿನಲ್ಲಿ ಕೂಡ ಮಾತನಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಕೂಡ ರೈತ ಸಂಘಟನೆಗಳು ಕೂಡ ಇವತ್ತು ಸಂಜೆ ಒಳಗೆ ಅವರು ಏನು ಕ್ಷಮೆಯಾಚನೆ ಮಾಡಬೇಕು, ಇಲ್ಲ ಅಂದ್ರೆ ನಾಳೆ ಛತ್ರಿ ಚಳವಳಿಯನ್ನ ಮಾಡೋ ನಿಟ್ಟಿನಲ್ಲಿ ಕೂಡ ಮುಂದಾಗುವಂಥದ್ದು. ಯಾಕಂದ್ರೆ ಈ ಹಿಂದೆ ಕಾವೇರಿ ಹೋರಾಟದಲ್ಲಿ ಹಲವು ಚಳವಳಿಗಳನ್ನ ಕೂಡ ಮಂಡ್ಯದಲ್ಲಿ ಮಾಡ್ಕೊಂಡ್ ಬಂದಿರುವಂತದ್ದು. ಅದೇ ನಿಟ್ಟಿನಲ್ಲಿ ಇದೀಗ ಡಿ.ಕೆ. ಶಿವಕುಮಾರ್ ವಿರುದ್ಧವಾಗಿ ಏನು ಛತ್ರಿ ಚಳವಳಿಯನ್ನ ಮಾಡೋದಿದ್ದಾರೆ. ಸುಮಾರು 100 ರೈತರೆಲ್ಲರೂ ಕೂಡ ರಸ್ತೆಗಿಳಿದು ಛತ್ರಿಯನ್ನ ಹಿಡಿದು ಪ್ರತಿಭಟನೆ ಮಾಡೋ ನಿಟ್ಟಿನಲ್ಲಿ ಕೂಡ ಮುಂದಾಗುವಂತದ್ದು. ಇದಾದ ಬಳಿಕವಾಗಿ ಕೂಡ ಕ್ಷಮೆ ಕೇಳಿಲ್ಲ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮಂಡ್ಯಕ್ಕೆ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಗೆರೆ ಹಾಕುವಂತ ಕೆಲಸಗಳು ಕೂಡ ಮಾಡ್ತೀವಿ. ಕಪ್ಪು ಬಾವುಟವನ್ನ ಏನು ಸೂಚಿಸುವಂತ ಕೆಲಸಗಳು ಕೂಡ ಮಾಡ್ತೀವಿ. ಈ ಕೂಡಲೇ ಡಿ.ಕೆ. ಶಿವಕುಮಾರ್ ಅವರು ಇಂದು ಸಂಜೆ ಒಳಗೆ ಕ್ಷಮೆಯಾಚನೆ ಮಾಡ್ಬೇಕು ಅಂತ ಕೂಡ ಆಗ್ರಹನ ಮಾಡ್ತಾ ಇರುವಂತದ್ದು. ಅರವಿಂದ್.